ತಹಸೀಲ್ದಾರ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್ ನಿಮ್ಮಲ್ಲಿ. ಒತ್ತುವರಿ ಏನಾಗಿದೆ ತಹಸೀಲ್ದಾರ್ ಇಲ್ಲ ಅಂತ I already had a, ಮಳೆಗಾಲ we think that there will be around 12 plus 4, around 24 to 30 odd spots where there are some issues of vulnerability in these areas because of encroachment on the drains. So we will do an intensive review of the same and see how it can be closed. ಸರ್, ಕಂದಾಯ ಬಹಳ ಸೋರಿಕೆ ಆಗ್ತಿದೆ. ನಮ್ಮ ಬೆಂಗಳೂರಿನಲ್ಲಿರುವಂಥ ಮಾರ್ಕೆಟ್ಗಳಿಂದ BBMPಗೆ ಕಂದಾಯ ಬರಬೇಕು, ಬಾಡಿಗೆ ರೂಪದಲ್ಲಿ ಮತ್ತೊಂದು ರೂಪದಲ್ಲಿ ಅಪ್ರಾಕ್ಸಿಮೇಟ್ಲಿ 180 ಇಂದ 200 crores ಇದೆ. ಸೊ ಅದು ಅಲ್ಲಿ ರೌಡಿಗಳು ವಸೂಲಿ ಮಾಡ್ತಾರೆ. 20 ರೂಪಾಯಿ, 50, ಬೆಳಿಗ್ಗೆ 50, ಸಂಜೆ 50. ನಿಮ್ಮ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಸರ್? Last year BBMP ಇದು ರೆಕಾರ್ಡ್ ಇದೆ. We have how much have we recovered? ಕಂದಾಯ ಅಥವಾ ಮಾರ್ಕೆಟ್ ಆದಾಯ ಸರ್, ಆದಾಯ ಬರಬೇಕಿದೆ BBMPಗೆ. ಮಾರ್ಕೆಟ್ ಅಲ್ಲಿ ನಮಗೆ 50 ಕೋಟಿ ಬಂತು, 200 ಕೋಟಿ 200 ಕೋಟಿ ಬರಬೇಕು. ಅಲ್ಲ ಬರಬೇಕು ಸರ್, ಅದನ್ನ ಯಾರೋ ಪುಡಿ ರೌಡಿಗಳು ತಿಂತಾ ಇದ್ದಾರೆ ಸರ್. 50 ರೂಪಾಯಿ 100 ರೂಪಾಯಿ ಅಂತ ಹಫ್ತಾ ವಸೂಲಿ ರೂಪದಲ್ಲಿ. ನೀವೇನ್ ಮಾಡ್ತಾ ಇದ್ದೀರಿ ಅಂತಾರೆ ಸರ್? ಎಲ್ಲ ಸಾರ್ವಜನಿಕರ ಬರಬೇಕಾಗಿರೋದು ರೌಡಿಗಳು ತಿಂತಾ ಇದ್ದಾರೆ. ಲೋಕಲ್ ಏಡ್ಸ್ ಚೆನ್ನಾಗಿ ವಸೂಲಿ ಮಾಡ್ತಾರೆ. 2-3 ಚಾಕು ಇಟ್ಕೊಂಡು ಕೈಯಲ್ಲಿ ಓಡಾಡ್ತಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ ನೀವು ಕೇಳಿದವ್ರಿಗೆ ನಿಮ್ಗೋಸ್ಕರ ಕೆಲಸ ಮಾಡುತ್ತೆ. ಅದನ್ನೆಲ್ಲ ಬಿಟ್ಬಿಟ್ಟು ನೀವು ಅವ್ರಿಗೆ ಬಿಟ್ಕೊಟ್ಟಿದ್ದೀರಿ ಮಾರ್ಕೆಟ್ಗಳನ್ನ. KR ಮಾರ್ಕೆಟು, ರಜಲ್ ಮಾರ್ಕೆಟು. We have to come up market, some of them we have to come up with a special plan for how we can redevelop market. ಇದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೇವೆ. What is the best way to make this market generate a revenue for the BBMP? Because definitely ನಮಗೆ whatever source of income ನಮಗೆ ಸಿಕ್ಕುತ್ತದೆ, that can be used for lot of, I mean, projects, like huge number of projects in hand. ಪ್ಲಾನ್ ಮಾಡೋ ಅಗತ್ಯ ಇಲ್ಲ. ಅಲ್ಲಿ ಇದೆ, ಪ್ರಾಪರ್ ಆಗಿ ಅದನ್ನ ಅಧಿಕಾರಿಗಳನ್ನು ಕಳಿಸಿ ವಸೂಲಿ ಮಾಡಿದ್ರಾಯ್ತು. ಅಧಿಕಾರಿಗಳೇ ಹೋಗಲ್ಲ. ಆಯ್ತು, we will take it up. ಸರ್, ರೆವಿನ್ಯೂ ಬಗ್ಗೆ ಸಾಹೇಬ್ರಲ್ಲೇ ಇದ್ದಾರೆ. ಅವ್ರ ಗಮನಕ್ಕೆ ನಾನು ಅಸೆಂಬ್ಲಿ ಸೆಷನ್ ಅಲ್ಲಿ ಅವ್ರಿಗೆ ಹೇಳಿದ್ದೀನಿ, ತಮ್ಮ ಗಮನ ಕೊಟ್ಟವ್ರು ಸಾಹೇಬ್ರಿಂದ. ಈ ಹಿಂದೆ ಅಧಿಕಾರಿಗಳೆಲ್ಲ ಏನು 6 months ಬ್ಯಾಕ್ ಸ್ಕ್ಯಾನಿಂಗ್ ಆಗಿದೆ ಆನ್ಲೈನ್ ಪರ್ಪಸ್. ಬಿಫೋರ್ ದಟ್ ಎಷ್ಟೋ ಜನ ಏನ್ ಮಾಡಿದ್ದಾರೆ, ನೋನ್ ಆರ್ ಅನ್ನೋನ್ ಐ ಡೋಂಟ್ ನೋ, ಅಧಿಕಾರಿಗಳಿಗೆ ದುಡ್ಡು ಕೊಟ್ಬಿಟ್ಟು ಬುಕ್ಕಲ್ಲಿ ಎಂಟ್ರಿ ಮಾಡಿಸೋದು ಇನ್ನೊಂದು ಮಾಡಿ ಖಾತಾ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ. ಖಾತಾ ಅದು ಬೇಸ್ ಮೇಲೆ ಪ್ಲಾನ್ ಸ್ಯಾಂಕ್ಷನ್ ಹೋದಾಗ ಬೆಟರ್ಮೆಂಟ್ ಚಾರ್ಜ್ ತಗೊಂಡಿದ್ದಾರೆ, ಪ್ಲಾನ್ ಸ್ಯಾಂಕ್ಷನ್ ದುಡ್ಡು ತಗೊಂಡಿದ್ದಾರೆ, ಪ್ಲಾನ್ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ. ಪೀಪಲ್ ವೆಂಟ್ ಟು ಬ್ಯಾಂಕ್ ಟುಕ್ ದ ಲೋನ್. ಈಗ ಏನ್ ಮಾಡಿದ್ದಾರೆ ಸಾಹೇಬ್ರು ಭಯಕ್ಕೆ ಎಲ್ಲಾನು ಬಿ ಖಾತಾ ಕನ್ವರ್ಟ್ ಮಾಡಿದ್ದಾರೆ. ಇದನ್ನ ಸಾಹೇಬ್ರು ಕೇಳಿದಕ್ಕೆ ಅವ್ರು ಹೇಳಿದ್ರು ಇದು ನೀವು ಮಾಡಿದ್ದು ಇಲ್ಲಿಗಲ್ ಅಲ್ಲ ಅಂತ ಪಬ್ಲಿಕ್ಗೆ. ಬಟ್ ಇದನ್ನು ಸಪೋರ್ಟ್ ಮಾಡಿ ಕ್ಲರ್ಕ್ ಇಂದ ಜಾಯಿಂಟ್ ಕಮಿಷನರ್ ತನಕ ಅಪ್ರೂವಲ್ ಮಾಡಿ ಫೀಸ್ ಕಟ್ಸ್ಕೊಂಡು ಪ್ಲಾನ್ ಸ್ಯಾಂಕ್ಷನ್ ಕೊಟ್ಟು ಮತ್ತೆ ಏಕಾತ ಅಂತ ಪರಿಗಣಿಸಿ ಲೋನ್ ಕೊಟ್ಟ ಮೇಲೆ ಬಿಕಾಸ್ ಆಫ್ ಮುದ್ದಿಲ್ ಸಾಹೇಬ್ರು ಭಯಕ್ಕೆ ಎಲ್ಲ ಸ್ಟಾಫ್ ಏನ್ ಮಾಡಿದ್ದಾರೆ ಅದನ್ನ ರೌಂಡ್ ಅಪ್ ಮಾಡಿ ಬಿಕಾತ ಅಂತ ಮೋರ್ ದೆನ್ 8,000 and above ಐ ನೋ ನನ್ನ ನಾಲೆಡ್ಜ್ ಇರೋ ಪ್ರಕಾರ ಆ ಥರ ಮಾಡಿದ್ದಾರೆ. ಈಗ ಪನಿಷ್ಮೆಂಟ್ ಪಬ್ಲಿಕ್ ಆಗಿದೆ. ವಾಟ್ ಅಬೌಟ್ ಯುವರ್ ಆಫೀಸರ್ಸ್? I don't know. We'll have to look. It's a specific case. We'll get it checked up. We'll get it verified. ಇಂಪಾರ್ಟೆಂಟ್ ಅಲ್ಲ ಸರ್, ಪಬ್ಲಿಕ್ He's aware of it. Sir, ತಾವು ಹೇಳಿದಿರಿ. I think ಬಹುತೇಕ ಮುನಿಸಿಪಲ್ ಸಾಹೇಬ್ರಿಗೆ ಇದರ ಬಗ್ಗೆ ಗಮನ ಇದೆ. ಮತ್ತೆ ಆಲ್ರೆಡಿ ಇನಿಷಿಯೇಟ್ ಬರೋ ಎಲ್ಲಾ ಕಮಿಷನರ್ಗಳು ನಾನು ನೋಡ್ತೀನಿ, ಹೇಳಿದ್ದೀನಿ, ಮಾಡ್ತಾರೆ ಸರ್. ಒಂದು ನಿಮಿಷ ಅಂತ ಹೇಳಿದ್ರೆ ಇಶ್ಯೂ ಇಷ್ಟೇ ಸರ್. ಬ್ಯಾಂಕ್ ಅವರು ನೋಟಿಸ್ ಕೊಡ್ತಾರೆ, ಏನ್ ಮಾಡೋದು, ದೋಸ್ ಆರ್ ಟೇಕನ್ ಫಾರ್ ಲೋನ್ ಅಂತ ತೋರಿಸ್ತಾ ಇದೆ. ಯು ಆರ್ ಚೀಟಿಂಗ್ ದ ಬ್ಯಾಂಕ್. ಸೂಚನೆ ಕೊಟ್ಟಿದ್ದೀನಿ. ನಿಮ್ಮನ್ನ ಮೇಲೆ ಯಾರು ಕಂಪ್ಲೇಂಟ್ ಮಾಡಬಾರ್ದು ಅಂತ ಆಫೀಸರ್ ಯಾರು ಪನಿಷ್ಮೆಂಟ್ ಆಗಿಲ್ಲ. ಆಫೀಸರ್ಗಳು ಏನ್ ಮಾಡ್ತಿದ್ದಾರೆ, ದಪ್ಪ ಚರ್ಮ. ಆಫೀಸರ್ ಜಾಯಿಂಟ್ ಕಮಿಷನರ್ ಅಪ್ರೂವಲ್ ಬೇಸ್ ಮೇಲೆ ಯು ಆರ್ ಗಿವಿಂಗ್ ದ ಪ್ಲಾನ್, ಯು ಆರ್ ಗಿವಿಂಗ್ ದ ಬೆಟರ್ಮೆಂಟ್. ಇಷ್ಟೆಲ್ಲ ನೀವು ನಿಮ್ಮ ಸರ್ಕಾರಕ್ಕೆ ನಿಮ್ಮ BBMP ದುಡ್ಡು ಕಟ್ಟಿದ್ದಾರೆ ಅವರೆಲ್ಲ. ಈಗ ಬ್ಯಾಂಕ್ ಅವ್ರು ಏನ್ ಮಾಡ್ತಾರೆ, ನೀವು ಚೀಟ್ ಮಾಡಿದ್ರಾ, ನಾವು ಆನ್ಲೈನ್ ಅಲ್ಲಿ ಚೆಕ್ ಮಾಡಿದ್ರೆ ಈಗ ಬಿ ಖಾತ್ ಅಂತ ತೋರಿಸ್ತಾ ಇದೆ. ವಾಟ್ ಈಸ್ ದ ಸಾಲ್ವೇಷನ್ ದ ಪಬ್ಲಿಕ್ ಸರ್? 8,000 and above ನನ್ನ ನಾಲೆಡ್ಜ್ ಪ್ರಕಾರ ಇನ್ನೂ ಜಾಸ್ತಿ ಇರ್ಬೋದು. ಅವ್ರು ಏನ್ ಮಾಡ್ತಾರೆ? ನಾವು ಕಾನೂನು ಪ್ರಕಾರ ಒಂದು ಮೆಕ್ಯಾನಿಸಮ್ ಕ್ರಿಯೇಟ್ ಮಾಡಿದ್ದೀವಿ. ಕಾನೂನು ಪ್ರಕಾರ ಮೆಕ್ಯಾನಿಸಮ್ ಕ್ರಿಯೇಟ್ ಮಾಡುವಾಗ ಇಫ್ ದೇರ್ ಆರ್ ಸಮ್ ಇಶ್ಯೂಸ್ ವಿಚ್ ಕಮ್ ಅಪ್, ದರ್ ಇಸ್ ಅ ರೆಡ್ರೆಸಲ್ ಮೆಕ್ಯಾನಿಸಮ್ ಅಂಡ್ ಅ ಮೆಕ್ಯಾನಿಸಮ್ ಟು ಹ್ಯಾಂಡಲ್ ಇಟ್. ಯು ಆರ್ ರೇಸಿಂಗ್ ಅನ್ ಇಶ್ಯೂ ವಿಚ್ ಲುಕ್ಸ್ ಟು ಬಿ ಅನ್ ಅನಾಮಲಿ ವಿಚ್ ವಿಲ್ ಹ್ಯಾವ್ ಟು ಫೈಂಡ್ ಅ ಸೊಲ್ಯೂಷನ್ ಫಾರ್ ದಟ್. ಯು ಆರ್ ಆಸ್ಕಿಂಗ್ ಫಾರ್ ಅ ಸೊಲ್ಯೂಷನ್. ಡೆಫಿನೆಟ್ಲಿ ಇಫ್ ದ ಪ್ರಾಬ್ಲಮ್ ಇಸ್ ಸೀರಿಯಸ್ ಇನಫ್, ವಿ ಆರ್ ರೆಸ್ಪಾಂಡಿಂಗ್ ಟು ಆಲ್ ಸೊಲ್ಯೂಷನ್ಸ್. ಬೇಸಿಕಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಈ ಖಾತಾ ಮತ್ತು ಇದೆಲ್ಲ ಮಾಡಿಬಿಟ್ಟು ಸಾಕಷ್ಟು ಸ್ಟ್ರೀಮ್ಲೈನ್ ಆಗಿದೆ. ಪಬ್ಲಿಕ್ಕಿಗೆ ಸಹ ಸಾಕಷ್ಟು ಬೆನಿಫಿಟ್ ಆಗಿದೆ. ಲಾಟ್ ಆಫ್ ಇನ್ಕಮ್ ವಿಚ್ ಇಸ್ ದೇರ್ ಇಸ್ ಕಮಿಂಗ್ ಟು ದ ಕಾರ್ಪೊರೇಷನ್. ವಿ ಹ್ಯಾವ್ ಬೀನ್ ಏಬಲ್ ಟು ಗೆಟ್ ಸಮ್ ಆಫ್ ದ ಹೈಯೆಸ್ಟ್ ರೆವೆನ್ಯೂಸ್ ಇನ್ ದ ಲಾಸ್ಟ್ ಸೋ ಮೆನಿ ಇಯರ್ಸ್. ನೌ issues which come up in the implementation of this scheme, whether it is A Khata converted to B Khata, those are issues of public grievances which will definitely create a mechanism to handle it. That will be Bangalore Park ಬಗ್ಗೆ I am going to have a meeting on some 2 issues on parks.
One is parks which are already with us, which require to be maintained. There are other issues that parks are there which have been approved in layouts which require to be taken over by the BBMP. Either it is with BDA, BMRDA, depending on the area of jurisdiction of the BBMP or limits of BBMP. ಅದನ್ನು ಈಗ ನಾವು BDA ಮತ್ತು ನಮ್ಮ ACS ಅವ್ರ ಜೊತೆಗೆ ಡಿಸ್ಕಷನ್ ಮಾಡಿ we want to come up with a mechanism by which at least first the park should come to our possession and it should be protected. ಆಮೇಲೆ ಸಾಮಾನ್ಯ ಭಾಳಷ್ಟು ಜನರು ಇದ್ದಾರೆ, there are so many people with CSR funds, definitely we'll be able to do something for these parks over a period of time. It is in our area. City beautification, because this is also part of Bangalore component. City beautification is one of the most important components. Definitely we will take it. ಸರ್, ಈಗ ಗೋಕ್ಲಿಪುರಂ ಬ್ರಿಡ್ಜ್ ಅಲ್ಲಿ ಅಷ್ಟಪಥ ನಿರ್ಮಾಣ ಮಾಡಿ ಇನಾಗ್ರೇಷನ್ ಮಾಡಿದ್ರು ಲಾಸ್ಟ್ ಟೈಮ್. ಅದ್ರ ಮುಂದ್ಗಡೆ ಅಂಡರ್ ಪಾಸ್ ಅಲ್ಲಿ ಒಂದು ಚರಂಡಿ ನಿರ್ಮಾಣ ಆಗಿದೆ, ದೊಡ್ಡ ಪೈಪ್ ಹಾಕ್ತೀವಿ ಅಂತ ಲಾಸ್ಟ್ ಟೈಮ್ ಹೇಳಿದ್ರು. ಅದಿನ್ನೂ ಇಶ್ಯೂ ಹಂಗೆ ಇದೆ. ದಿನ ಬೆಳಗ್ಗೆ ಪೀಕ್ ಅವರ್ ಅಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾ ಇದೆ, ಜೊತೆಗೆ ಅಲ್ಲಿ ತುಂಬಾ ಆಕ್ಸಿಡೆಂಟ್ ಆಗ್ತಾ ಇದೆ. ಏನು ಕ್ರಮ ಆಗಿಲ್ಲ ಸರ್. ಲಾಸ್ಟ್ ಟೈಮ್ ಕಮಿಷನರ್ ಕೇಳಿದಾಗ ಆ ದೊಡ್ಡ ಪೈಪ್ ಅಳವಡಿಕೆ ಮಾಡಬೇಕು, ಕಾಮಗಾರಿ ಮಾಡ್ತೀವಿ ಅಂದರು. ಈಗ ಮಳೆಗಾಲ ಇಲ್ಲ ಅಂದ್ರೂ ನೀರು ಕೊಟ್ಟು We will note it down. I think we will just check it out. I'll ask Special Commissioner Projects to look into it. ರಾಮಟಣ ಸೈಟು ಅವ್ರದ್ದು BBMP ಕನ್ವರ್ಟ್ ಆಗಿದೆ. ಬಟ್ ಇವಾಗ ಏನಾದ್ರು ಕಂದಾಯ ಕಟ್ಟಕ್ಕೆ ಹೋದರೆ ರಾಮಟಣೂ ಕಟ್ಟಿಸ್ಕೊತಲ್ಲ, BBMP ಕಟ್ಟಿಸ್ಕೊತೀವಿ, ಇವಾಗ ಹೇಳ್ತೀವಿ ಅಂತ ಕಳಿಸ್ತಿದ್ದಾರೆ. ಏನಾದ್ರು ತೊಗೊಂಡೋದ್ರೆ ನೀವು ಕಟ್ಟಿಲ್ಲ ಕಂದಾಯ ಅಂತ ಕಳಿಸ್ತಾರೆ. ಗ್ರಾಮ ಠಾಣೆ ಗ್ರಾಮ ಪಂಚಾಯತ್ ಫಂಕ್ಷನ್ಗೆ ಕಳಿಸ್ತೀವಿ ಸರ್. ಕಂದಾಯ ಯಾರು ಕಟ್ಟಿಸ್ಕೊಂತ ಇದ್ದಾರೆ? ಫಸ್ಟ್ ರಾಮಟಣ ತಾಲೂಕು ಆಫೀಸರ್ ಬರ್ತಿದ್ರು, ಅವ್ರು ನನ್ನ ಹತ್ರ ಇಶ್ಯೂದಲ್ಲಿ ಈ ಥರ ಇದೆ. ಗ್ರಾಮದಾನೇ ಇರಲ್ಲ, ಅದು ಗ್ರಾಮ ಪಂಚಾಯತಲ್ಲಿ ಕಟ್ಟಿಸ್ತಾ ಇರಬಹುದು. ಓಕೆ ಸರ್, ಅವ್ರು ಕಟ್ಟಿಸ್ಕೊತಾರೆ, ಕಟ್ಟಿಸ್ಕೊತೀವಿ ಅಂತ ಹೇಳ್ತಾರೆ.